ಮಹಿಳೆಯರು ಮಕ್ಕಳಿಗೆ ವಿಶೇಷ. ಬೆಳಗ್ಗೆಯೇ ಮನೆ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಬಾಗಿಲುಗಳಿಗೆ ತಳಿರು ತೋರಣಗಳಿಂದ ಅಲಂಕರಿಸಿ ದೇವರ ಮನೆಯನ್ನು ಹೂವು ಹಣ್ಣುಗಳಿಂದ ಅಲಂಕರಿಸುತ್ತಾರೆ. ಸ್ನಾನ ಮಾಡಿ ಹಬ್ಬದ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ತಯಾರಿ ನಡೆಯುತ್ತದೆ. ಇದು ಸಾಮಾನ್ಯ ಹಬ್ಬಗಳ ಕಥೆಯಾದರೆ ಇಂದು ವರಮಹಾಲಕ್ಷ್ಮಿ ಹಬ್ಬ, ಅಂದರೆ ಸಂಪತ್ತಿನ ಅಧಿದೇವತೆಯಾಗಿರುವ ಮಹಾಲಕ್ಷ್ಮಿಯನ್ನು ಪೂಜಿಸುವ ದಿನ. ಹಾಗಾಗಿ ಮಹಿಳೆಯರಿಗೆ ಮತ್ತಷ್ಟು ಹೆಚ್ಚಿನ ಆರಾಧನೆಯ ಹಬ್ಬವೂ ಆಗಿರುವುದು ವಿಶೇಷ. ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಪೂಜಿಸುವ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವಾಗಿದ್ದು, ಈ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸಲಾಗುತ್ತದೆ. ಹಾಗಾಗಿ ಧನಕನಾದಿ ಐಶ್ವರ್ಯಗಳನ್ನು ಕರುಣಿಸು ಎಂದು ಭಕ್ತರು ತಮ್ಮ ಮನೆಗಳಲ್ಲಿ ಇಷ್ಟಾನುಸಾರ ಶಕ್ತಿಯಾನುಸಾರ ಪೂಜೆ ಮಾಡುತ್ತಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಅವರ ಮನೆಯಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು. ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಡಿಸಿ ಕಲಶ ಇಟ್ಟು ವಸ್ತ್ರ ಒಡವೆ ದನಕನಕಾದಿಗಳನ್ನಿಟ್ಟು ಫಲವಸ್ತುಗಳು ಅರಿಶಿನ ಕುಂಕುಮ ನೈವೇದ್ಯಕ್ಕೆ ಹಣ್ಣು ತರಕಾರಿ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸಿ ಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ಪೂಜಿಸುತ್ತಾರೆ. ಮಹಿಳೆಯರೇ ಮಾಡುವ ಹಬ್ಬ ಇದಾಗಿರುವುದರಿಂದ ಮಹಿಳೆಯರು ನುಸುಕಿನಲ್ಲಿಯೇ ಎದ್ದು ಮನೆಯ ಮುಂದೆ ಸಾರಿಸಿ ರಂಗೋಲಿ ಬಳಿದು ಸ್ನಾನ ಮಾಡಿ ಬಂದು ಹೊಸ ಉಡುಗೆ ತೊಟ್ಟು ದೇವಿಯ ಮುಂದೆ ಕುಳಿತು ಸಂಕಲ್ಪ ಮಾಡಿ ವ್ರತ ಕೈಗೊಳ್ಳುತ್ತಾರೆ. ನಂತರ ದೇವಿಗೆ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸಿ ದೇವರ ಮುಂದಿಡುತ್ತಾರೆ. ಹಲವೆಡೆ ಸಾಯಂಕಾಲ ಶುಕ್ರವಾರ ವರಮಹಾಲಕ್ಷ್ಮಿಗೆ ಪೂಜೆ ಮಾಡುತ್ತಾರೆ. ಸಾಯಂಕಾಲ ಹೊತ್ತು ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆಯುವುದು ಬಹುತೇಕ ಕಡೆ ವಾಡಿಕೆ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಲವು ವಸ್ತುಗಳನ್ನು ಮಾರುಕಟ್ಟೆಯಿಂದ ತರಬೇಕಾಗುತ್ತದೆ. ವಸ್ತುಗಳನ್ನು ತಂದು ಒಪ್ಪ ಓರಣವಾಗಿ ಜೋಡಿಸಿಟ್ಟು ಹಬ್ಬಕ್ಕೆ ಅಡುಗೆ ಮಾಡುವುದೇ ಮುಖ್ಯವಾದ ಮಹಿಳೆಯರ ಕೆಲಸವಾಗಿರುತ್ತದೆ. ನಮಸ್ತೆ. ಸಮಸ್ತ ಚಿಕ್ಕಬಳ್ಳಾಪುರದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಕಾರಣ ಅದು ಪುರಾಣಗಳಿಂದನೂ ತುಂಬ ಪ್ರತೀತಿ ಪಡೆದಂತಹ ವ್ರತ ಆಗಿದೆ. ಸಾಕ್ಷಾತ್ ಶಿವನೇ ಪಾರ್ವತಿಗೆ ಈ ಒಂದು ವ್ರತದ ಬಗ್ಗೆ ಉಲ್ಲೇಖ ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದು ಸಾಕ್ಷಾತ್ ಪರಮೇಶ್ವರ ಅಂತ ಹೇಳಿರೋ ಪ್ರತೀತಿ ಇದೆ. ಇದನ್ನು ಶ್ರಾವಣದ ಏನು ಹುಣ್ಣಿಮೆ ಬರುತ್ತೆ ಅದರದ್ದು ಮುಂದಿನ ಶುಕ್ರವಾರದ ದಿನ ಪ್ರತಿ ದಿವಸ ಆಚರಿಸ್ತಾರೆ. ನಿಜ ಹೇಳಬೇಕು ಅಂದರೆ ಇದು ಹಬ್ಬ ಅಲ್ಲ, ಇದೊಂದು ವ್ರತನ ಎಷ್ಟು ಪರಿಪೂರ್ಣವಾಗಿ ಆಚರಿಸ್ತಾರೆ ಅಂತ ಅಂದರೆ ಪ್ರತಿಯೊಬ್ಬ ಮಹಿಳೆಯೂ ಸಹ ಉಪವಾಸ ಇದ್ದು ಪ್ರತಿಯೊಂದು ಮನೆಯೊಂದು ಕ್ಲೀನ್ ಮಾಡ್ತಾ ದೇವಿಗೆ ಹೀಗೆ ಅಲಂಕಾರ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಇದೇ ರೀತಿ ಅಡುಗೆ ಮಾಡಬೇಕು ಅಂತ ಹೇಳಿ ಒಂದು ತಿಂಗಳಾನ್ಗಟ್ಲೆಯಿಂದನೂ ಸಹ ಈ ಹಬ್ಬದ ಪ್ರಿಪ್ರೇಷನ್ ಮಾಡೋದ್ರ ಜೊತೆಯಲ್ಲಿ ಲಕ್ಷ್ಮಿನ ಮೂರ್ತಿ ರೂಪದಲ್ಲಿ ತನಗೆ ಬೇಕಾದಾಗೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತೆ. ಮತ್ತು ಇದು ತಿಂಗಳಾನ್ಗಟ್ಲೆಯಿಂದ ಪ್ರತಿಯೊಂದು ಹೆಣ್ಮಗುನೂ ಈ ಹಬ್ಬದಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹೆಣ್ಮಕ್ಳನ್ನ ಒಂಥರ ತುಂಬ ಕ್ರಿಯೇಟಿವ್ ಆಗಿ ಆಚರಣೆ ಮಾಡುವಂಥ ಹಬ್ಬ ಇದಾಗಿದೆ. ಒಂದೊಂದು ಮನೆಯಲ್ಲೂ ಒಂದೊಂದು ಇದರಲ್ಲಿ ಮಾಡ್ತಾರೆ. ಮತ್ತು ಅಷ್ಟಲಕ್ಷ್ಮಿನೂ ಸಹ ಒಲಿಯೋ ಅಂಥ ಹಬ್ಬ ಈ ಒಂದು ವ್ರತ ಆಚರಣೆಯ ಮೂಲಕ. ಅಷ್ಟಲಕ್ಷ್ಮಿನೂ ಒಲಿತಾಳೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದೀನಿ. ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಆಚರಣೆ ಮಾಡಿದ್ದೀನಿ. ಇದೇ ಥರ ಮಾಡಬೇಕು ಅಂತ ನಾನು ಒಂದು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ಅಮ್ಮನ ಆಶೀರ್ವಾದ ಚಿಕ್ಕಬಳ್ಳಾಪುರ ಜನತೆ ಮೇಲೂ ಇರಲಿ, ನನ್ನ ಮೇಲೂ ಇರಲಿ ಅಂತ ಕೇಳ್ಕೊತೀನಿ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.